ಮಿಡಲ್ ಈಸ್ಟ್ನಲ್ಲಿ ಶುರುವಾಗಿದ್ದ ಯುದ್ಧ 40 ದಿನಗಳ ಯುದ್ಧ ಸೃಷ್ಟಿ ಮಾಡಿದಂತಹ ಅವಾಂತರಗಳು ಎರಡ. ಒಂದು ಕಡೆ ಪೆಟ್ರೋಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇರಲಿಲ್ಲ, ಮತ್ತೊಂದು ಕಡೆ LPG ಸಿಗದೇನೆ ಆಟೋ ಚಾಲಕರು ಪರದಾಡಿದ್ರು. ಇದರ ನಡುವೆ ರಾಜ್ಯದ ಕರಾವಳಿ ಬಂದರಿನಲ್ಲೂ ಕೂಡ ಆದಾಯ ಇಳಿಮುಖವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ವಾಣಿಜ್ಯ ಬಂದರಿಗೂ ತಟ್ಟಿದ ಯುದ್ಧದ ಎಫೆಕ್ಟ್. ಕಾರವಾರ ಬಂದರಿನಲ್ಲಿ ವಾಣಿಜ್ಯ ಚಟುವಟಿಕೆ ಸ್ತಬ್ಧ. ಹಡಗುಗಳಿಲ್ಲದೆ ಬಣಗುಡುತ್ತಿರುವ ಬಂದರು. ಒಂದೆಡೆ ದೇಶ ವಿದೇಶದ ಹಡಗುಗಳಿಲ್ಲದೆ ಖಾಲಿ ಹೊಡೆಯುತ್ತಿರುವ ಬಂದರು, ಮತ್ತೊಂದೆಡೆ ವಹಿವಾಟಿಲ್ಲದೆ ಬಂದರಿನಲ್ಲಿ ನಿಂತಿರುವ ಕಚ್ಚಾ ಡಾಂಬರ್ ಕೊಂಡೊಯ್ಯುವ ಟ್ಯಾಂಕರ್ಗಳು. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ವಾಣಿಜ್ಯ ಬಂದರಿನದ್ದು. 2025-26ನೇ ಸಾಲಿನಲ್ಲಿ ವಾಣಿಜ್ಯ ಬಂದರು ಬಳಸಿಕೊಂಡು ಖಾಸಗಿ ಸರಕು ಸಾಗಣೆ ಕಂಪನಿಗಳು ನಡೆಸಿದ ವಹಿವಾಟಿನಿಂದ ಕರ್ನಾಟಕ ಜಲಸಾರಿಗೆ ಮಂಡಳಿಗೆ 11 ಕೋಟಿ ಆದಾಯ ಗಳಿಕೆಯಾಗಿದೆ. ಕಳೆದ ವರ್ಷದ ಏಪ್ರಿಲ್ನಿಂದ ಪ್ರಸಕ್ತ ಮಾರ್ಚ್ ಅಂತ್ಯದವರೆಗೆ 91 ಸರಕು ಸಾಗಣೆ ಹಡಗುಗಳು ಬಂದರಿಗೆ ಬಂದಿದ್ದವು. ಈ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಆದಾಯ ಬಂದರಿಗೆ ಬಂದ ಹಡಗುಗಳ ಪ್ರಮಾಣ ಇಳಿಕೆಯಾಗಿದೆ. ಆದಾಯ ಪ್ರಮಾಣವಂತೂ ಕಳೆದ 3 ವರ್ಷಗಳಿಂದ ಗಣನೀಯ ಇಳಿಕೆ ಕಂಡಿದ್ದು ನಷ್ಟ ತಂದೊಡ್ಡಿದೆ. ಬಣಗುಡುತ್ತಿರುವ ಬಂದರು. ಕಾರವಾರ ವಾಣಿಜ್ಯ ಬಂದರಿನಲ್ಲಿ ಆದಾಯ ಗಣನೀಯ ಇಳಿಕೆ. 2020-21ರಲ್ಲಿ 7,49,487 ಟನ್ ವಹಿವಾಟು, 124 ಹಡಗುಗಳಲ್ಲಿ 15.22 ಕೋಟಿ ಆದಾಯ. 2024-2025ರಲ್ಲಿ 5,50,498 ಟನ್ ವಹಿವಾಟು, 97 ಹಡಗುಗಳ ಲಂಗುರ ಹಾಕಿ 13.02 ಕೋಟಿ ಆದಾಯ. 2025-26ರಲ್ಲಿ 5,66,543 ಟನ್ ವಹಿವಾಟು, 91 ಹಡಗುಗಳ ಲಂಗೂರು ಹಾಕಿ 11.04 ಕೋಟಿ ಆದಾಯ. 2026 ಜನವರಿಯಿಂದ ಈವರೆಗೆ 5 ಹಡಗುಗಳ ಆಗಮನ, ಸುಮಾರು 80 ಲಕ್ಷದವರೆಗೂ ನಷ್ಟ ಉಂಟಾಗಿದೆ. ಕೇಂದ್ರ ಸರ್ಕಾರವು ಉತ್ತೇಜನ ನಿಟ್ಟಿನಲ್ಲಿ ನೀಡುವ ಮೊಲಾಸಿಸ್ ಮೇಲಿನ ಸುಂಕ ಹೆಚ್ಚಳ ಮಾಡಿದ್ರಿಂದ ಕಾರವಾರ ಬಂದರಿನ ಮೂಲಕ ಐರೋಪ್ಯ ರಾಷ್ಟ್ರಗಳಿಗೆ ಮೊಲಾಸಿಸ್ ರಫ್ತು ಆಗುವುದು ಸ್ಥಗಿತಗೊಂಡಿದೆ. ಸುಂಕ ಹೆಚ್ಚಳದ ನಡುವೆಯೂ 2 ವರ್ಷಗಳ ಹಿಂದೆ 1.97 ಲಕ್ಷ ಟನ್ ಮೊಲಾಸಿಸ್ ರಫ್ತುಗೊಂಡಿತ್ತು. ಕಳೆದ ವರ್ಷದಿಂದ ಈ ಚಟುವಟಿಕೆ ನಿಂತಿದೆ. ಕಾರವಾರ ವಾಣಿಜ್ಯ ಬಂದರಿನಲ್ಲಿ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಒಟ್ಟು 5,66,543 ಟನ್ಗಳಷ್ಟು 5 ವಿವಿಧ ಸರಕುಗಳ ಆಮದು ಚಟುವಟಿಕೆ ನಡೆದಿದೆ. ನೌಕಾದಳಕ್ಕೆ ಹಾಗೂ ದಕ್ಷಿಣ ಭಾರತದ ವಿವಿಧೆಡೆ ಪೂರೈಕೆಗೆ ಅನುಕೂಲವಾಗುವ 1,05,747 ಟನ್ ಡೀಸೆಲ್, 43,500 ಟನ್ ತಾಳೆ ಎಣ್ಣೆ ಹೀಗೆ ಇನ್ನಿತರ ವಸ್ತುಗಳು ವಹಿವಾಟು ನಡೆದಿದೆ. ಇತ್ತ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಸನ್ನಿವೇಶ ಎದುರಾಗಿದ್ರಿಂದ ಹಡಗುಗಳು ಬಾರದೆ ಇದೀಗ ವಾಣಿಜ್ಯ ಬಂದರಿನಲ್ಲಿ ಆರ್ಥಿಕ ಚಟುವಟಿಕೆ ಸಂಪೂರ್ಣ ಸ್ತಬ್ಧವಾಗಿದ್ದು ಮತ್ತಷ್ಟು ನಷ್ಟಕ್ಕೆ ದೂಡಿದೆ. ಇನ್ನು ಮಧ್ಯಪ್ರಾಚ್ಯದ ಯುದ್ಧ ಸಂಘರ್ಷದಿಂದ ತಾಳೆ ಎಣ್ಣೆ, ಕಚ್ಚಾ ಡಾಂಬರ್ ನಿಗದಿ ಸಮಯದಲ್ಲಿ ಕಾರವಾರ ಬಂದರಿಗೆ ತಲುಪುತ್ತಿಲ್ಲ. ಆಮದು ಜೊತೆ ರಫ್ತಿನ ವಹಿವಾಟು ಸಹ ಸ್ತಬ್ಧವಾಗಿದೆ. ಮಧ್ಯಪ್ರಾಚ್ಯ ಯುದ್ಧ ಸಂಘರ್ಷ ಪ್ರಾರಂಭವಾದ ದಿನದಿಂದ ಹಡಗುಗಳು ಬರುತ್ತಿಲ್ಲ. ಇದೀಗ ಹವಾಮಾನ ಬದಲಾವಣೆಯಾಗಿದ್ದು ಸಮುದ್ರ ಕ್ಷುದ್ರವಾಗಿದ್ದು ಆಮದು ರಫ್ತು ಚಟುವಟಿಕೆ ಸ್ತಬ್ಧವಾಗಿದೆ ಎನ್ನುತ್ತಿದ್ದಾರೆ ಅಧಿಕಾರಿಗಳು. ನಮಗೆ ಅಧಿಕೃತವಾಗಿ ಯುದ್ಧ ಶುರುವಾಗಿದ್ದು ಫೆಬ್ರವರಿ 28. ಸೊ ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ನಮಗೇನು ಯಾವುದೇ ವೇರಿಯೇಷನ್ಸ್ ಏನಿಲ್ಲ. ಸೊ ಯೂಶ್ವಲಿ ಮಾರ್ಚಲ್ಲಿ ಏನಾಗ್ತಿತ್ತು, ನಮಗೆ ಒಂದು ಯೂಶ್ವಲಿ 10-12 ಶಿಪ್ ಬರ್ತಾಯಿತ್ತು. ಸೊ ಇವಾಗ ಒಂದು 5 ಶಿಪ್ ರಿಸೀವ್ ಆಗಿದೆ. ಮೇಯ್ನಾಗಿ ಇಲ್ಲೇನಪ್ಪ ಅಂತಂದರೆ ನಿಮಗೆ ಯುದ್ಧದಿಂದ ಇದಾಗಿರೋದು ಗ್ಯಾಸ್ ಇದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ನಾವು ಡೀಲ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ನಮಗೆ ಏನೋ ಒಂದು 5 ಶಿಪ್ಗಳು ಬರಬೇಕಿತ್ತು. ಸೊ ಅದು ಬಂದಿದೆ. ನಾನು ಬೆಳಗ್ಗೆ ನೋಡ್ತಾ ಇದ್ದೆ, ಆಗಲೇ ಮಾನ್ಸೂನ್ದು ಇದು ರಫ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಹೋಗ್ತಿತ್ತು ಎಲ್ಲ ನಿಮ್ಗೆ ಗೊತ್ತಿದ್ದಂಗೆ. ಮುಂದೆ ನೋಡ್ಬೇಕಷ್ಟೇ ಏನಾಗ್ತದೆ. ಒಟ್ಟಿನಲ್ಲಿ ಇದೀಗ ಮಧ್ಯಪ್ರಾಚ್ಯದ ಯುದ್ಧ ಸಂಘರ್ಷ ಕಾರವಾರದ ಬಂದರು ವಾಣಿಜ್ಯ ವಹಿವಾಟುಗಳ ಮೇಲೆ ದೊಡ್ಡ ಪರಿಣಾಮ ಬೀರಿದ್ದು ಇದೀಗ ರಫ್ತು ಆಮದು ಚಟುವಟಿಕೆ ಸಂಪೂರ್ಣ ಸ್ತಬ್ಧವಾಗಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.